ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಎಲೆಕ್ಟ್ರಿಕ್ ಗಾಡಿ ಒಂದು ಕಾರು ಸೇಲಿಗೆ ಬಂದು ವೀಕ್ಷಕರೇ, ಈ ಗಾಡಿಯಿಂದ ಫುಲ್ ಡೀಟೇಲ್ಸ್ ಎಲ್ಲ ಆಮೇಲೆ ನೋಡೋಣ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರು ನಿಮಗೆ. ಹಾಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ವೀಕ್ಷಕರೇ, ಆ ಗಾಡಿದು ಫೋಟೋಸ್ ತೆಗೆದುಬಿಟ್ಟು ಒಂದು 8-10 ಫೋಟೋಸ್ ತೆಗೆದುಬಿಟ್ಟು ಕ್ಲೀನಾಗೆ ಆ ಫೋಟೋಸ್ನೆಲ್ಲ ನಮ್ಮ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಯೂಟ್ಯೂಬಲ್ಲಿ ಆಗಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸ್ನ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗ್ಬೇಡಿ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದೇ ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡ್ತಿದ್ರೆ, ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆ ನೀವು ಫೋಟೋ ಕಳಿಸಿದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೇವೆ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕ್ತೀವಿ ವೀಕ್ಷಕರು. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿಯವರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಓನರ್ ನಂಬರು ರೆಡ್ ಕಲರಲ್ಲಿ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಲೋ. ಹಾಂ ಸರ್, ನಾನು ಫೋಟೋ ಬಿಟ್ಟಿದ್ದೆ ಸರ್, ಕಾರ್ ಗಾಡಿ ಸರ್. ಅದು ಯಾವ್ದು ಸರ್ ಕಾರು? ಅದು ರೇವಾ ಎಲೆಕ್ಟ್ರಿಕ್ ಕಾರ್ ಸರ್. ಇವಾಗ ಹಾಂ, ಎಲೆಕ್ಟ್ರಿಕ್ ಮಹೀಂದ್ರ ಕಂಪ್ನಿ ಸರ್. ಎಲೆಕ್ಟ್ರಿಕ್ ಅದು? ಹಾಂ, ಎಲೆಕ್ಟ್ರಿಕ್ ಕಾರ್ ಇದೆ ಸರ್. ಯಾವ ಕಂಪ್ನಿದು ಅದು? ಕಂಪ್ನಿ ಸರ್. ಯಾವುದು? ಮಹೀಂದ್ರ ಮಹೀಂದ್ರ ಕಂಪ್ನಿದಾ? ಹಾಂ ಸರ್. ಓಕೆ, ಮಾಡಲ್ ಎಷ್ಟದು? ಅದು 2011 ಮಾಡಲ್ ಸರ್. ಹಾಂ ಹಾಂ. ಓನರು? ಅದು ಓನರು ಈಗ ಅದು ಸೆಕೆಂಡ್ ಓನರ್ ಆಗೈತೆ ಸರ್. ಈಗ ನಮ್ಮ ಹೆಸರಲ್ಲೇ ಮಾಡಕ್ಕೆ ಕೊಟ್ಟೇವೆ ಸರ್, ಈ ಥರ್ಡ್ ಓನರ್ಗೆ ಮಾಡಕ್ಕೆ ಕೊಟ್ಟೇವೆ ಸರ್ ಈಗ ನಾವು. ಹಾಂ ಹಾಂ. ತೊಗೊಂಡಿದ್ದೇವೆ ಸರ್, ಅದು ಸ್ವಲ್ಪ ನಮ್ಗೆ ಮನಿ ಪ್ರಾಬ್ಲಮ್ ಆಗೈತೆ ಸರ್. ಹಾಂ. ಅದರ ಸಲುವಾಗಿ ಹೊಳ್ಳಿ ಮತ್ತೆ ಮಾಡಾಕಿದ್ದೀವಿ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಅದು ರನ್ನಿಂಗ್ ನಾವು ಬ್ಯಾಟ್ರಿ ಮನೆ ಹಾಕಿವಿ ಸರ್, ಒಂದು 15 ದಿವಸ ಆತು ರೀ. ಹೊಸ ಬ್ಯಾಟ್ರಿನಾ? ಹಾಂ, ಹೊಸ ಬ್ಯಾಟ್ರಿ 15 ದಿವಸ ಆತು ಸರ್, ಹೊಸ ಬ್ಯಾಟ್ರಿ ಹಾಕಿವ್ರಿ ಸರ್. ಹಾಂ ಹಾಂ. ಒಂದು 200-300 ಕಿಲೋಮೀಟ್ರ್ ಅಷ್ಟೇ ಓಡಿಸೇವೆ ಸರ್. ಹಾಂ. ಚಾರ್ಜ್ ಮಾಡಿದ್ರೆ ಏನು 70 ಕಿಲೋಮೀಟ್ರ್ ಹೋಗ್ತದೆ ಸರ್. ಒಂದು ಸಲ ಚಾರ್ಜ್ ಮಾಡಿದ್ರೆ 70 ಬರುತ್ತೆ? ಹಾಂ, 70 ಕಿಲೋಮೀಟ್ರ್ ಹೋಗುತ್ತೆ ಸರ್. ಹಾಂ ಹಾಂ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಟೈರ್ 100% ಸರ್, ಪೂರ್ತಿ ಹೊಸ ಅದಾವೆ ಸರ್. ಇದು ರೀ ಒಂದು 4 ಹೊಸವು ರೀ, ಮ್ಯಾಗ್ವಿಲ್ ಅದಾವೆ ಸರ್. ಹಾಂ ಹಾಂ. ಒಂದು ಸ್ಟೆಪ್ನಿನೂ ಟೈರ್ ಹೊಸ ಹೊಸವು ಇದಾವೆ ಸರ್. ಓಕೆ ಓಕೆ. ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ, ರನ್ನಿಂಗ್ ಇದೆ ಸರ್. ಏನು ಪ್ರಾಬ್ಲಮ್ ಇಲ್ಲ? ಹಾಂ, 4 ಹೊಸವಿದೆ ಸರ್. ಸರಿ ಸರ್. ಡಾಕ್ಯುಮೆಂಟ್ಸು? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಎಲ್ಲ ರನ್ನಿಂಗ್ ಇದಾವೆ. 1 ವರ್ಷ ಇನ್ಶೂರೆನ್ಸ್ನು ತುಂಬಿದೆ ಸರ್. ಹಾಂ. ಇನ್ಶೂರೆನ್ಸ್ ಇದೆ ಸರ್. ಓಕೆ, ಏನೇನು ಬರ್ತಾವೆ ಇದ್ರ ಒಳಗಡೆ? ಪವರ್ ಸ್ಟೀರಿಂಗು, ಪವರ್ ವಿಂಡೋ ಏನಾದ್ರು ಬರ್ತಾವ? ಅವು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಏನು ಬರಲ್ಲ ಸರ್, ಅವು ನಾರ್ಮಲ್ ಬರ್ತಾವೆ ಸರ್. ಹಾಂ ಹಾಂ. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ? ಎಕ್ಸ್ಟ್ರಾ ಅದು ನಾವೇನು ಮಾಡಿಸಿಲ್ಲ ಸರ್. ಸೀಟ್ ಕವರ್ಸ್ ಎಲ್ಲ ನೀಟಾಗಿದೆಯಾ? ಹಾಂ, ಎಲ್ಲ ಕ್ಲಿಯರ್ ಇದೆ ಸರ್. ಓಕೆ ಓಕೆ. ಗಾಡಿ ಇರೋದಿಲ್ಲ? ಗಾಡಿ ಇರೋದು ಇಲ್ಲಿ ವಿಜಯಪುರ ಹತ್ತಿರ ಸವನಹಳ್ಳಿ ತೂರ ಸರ್. ಡಿಸ್ಟಿಕ್ ಯಾವುದು? ಡಿಸ್ಟಿಕ್ ತಾಲೂಕು 2 ವಿಜಯಪುರ ಸರ್. 2 ವಿಜಯಪುರ. ಹಾಂ ಸರ್. ಹಾಂ, ಅಲ್ಲಿಂದ ಎಷ್ಟು ದೂರ ಆಗುತ್ತೆ? ವಿಜಯಪುರದಿಂದ 15 ಕಿಲೋಮೀಟ್ರ್ ಇದೆ ಸರ್, ಕೋಲಾರ ರೂಟಿಗೆ ರೀ. ಹಾಂ. 15 ಕಿಲೋಮೀಟ್ರ್ ಇದೆ ಸರ್. ಸರಿ ಸರಿ. ಏನು ಹೇಳ್ತಾರೆ ರೇಟ್ ಅದಕ್ಕೆ? ಅದು 160 ಹೇಳ್ತೀವಿ ಸರ್. 160? ಹಾಂ, ಮೊನ್ನೆ ಬ್ಯಾಟ್ರಿ ಹಾಕ್ಸೇವ್ರಿ ಸರ್, 90,000 ರೂಪಾಯಿ ನ್ಯೂ ಬ್ಯಾಟ್ರಿ ಇನ್ಸ್ಟಾಲ್ ಮಾಡೀವಿ ಸರ್. ಹಾಂ. ಅದಕ್ಕೆ 90,000 ಹೋಗ್ಯದ ಸರ್. ಹಾಂ ಹಾಂ. ಅದಕ್ಕೆ ಅದು ನಾವು ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿತ್ತು ಸರ್, ಮತ್ತೆ ರೀ ಅದ್ರ ಸಲುವಾಗಿ ಹೊಳ್ಳಿ ಕೊಡ್ಬೇಕಂತ ವಿಚಾರ ಮಾಡಿದ್ದೀವಿ ಸರ್. ಸರಿ ಸರ್. ಇದು ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೆ ಸರ್.